ಪವಿತ್ರ ಕುರಾನಿನಲ್ಲಿ ಅಲ್ಲಾಹನು ಹೇಳುವುದನ್ನು ಕಾಣಬಹುದು. ಅಲ್ಲಾಹನ ದೃಷ್ಟಾಂತಗಳ ಪೈಕಿ ಒಂದು ದೃಷ್ಟಾಂತವಾಗಿದೆ. ಆ ಅಲ್ಲಾಹನು ನಿಮಗೆ ಧರ್ಮ ಪತ್ನಿಯನ್ನು ಅಥವಾ ನಿಮಗೆ ಗಂಡನನ್ನು ಹೆಂಡತಿಯನ್ನು ನಿಮ್ಮಿಂದಲೇ ಅಲ್ಲಾಹನು ನಿಮಗಾಗಿ ಸೃಷ್ಟಿಸಿಟ್ಟಿರುವುದು ಅಲ್ಲಾಹನ ದೃಷ್ಟಾಂತಗಳ ಪೈಕಿ ಒಂದಾಗಿದೆ. ಯಾತಕ್ಕಾಗಿ ಮದುವೆ, ಒಂದು ಗಂಡು ಒಂದು ಹೆಣ್ಣು ಇಸ್ಲಾಮಿನ ನಿಯಮ ಪ್ರಕಾರ ಗಂಡ ಹೆಂಡತಿ ಆಗುವುದು ಯಾತಕ್ಕಾಗಿ? ಲಿತಸ್ಕುನು ಇಲೈಹ, ಪರಸ್ಪರ ಅವರಿಗೆ ಸಮಾಧಾನ ಸಿಗುವುದಕ್ಕಾಗಿ, ಪರಸ್ಪರ ನೆಮ್ಮದಿ ಸಿಗುವುದಕ್ಕಾಗಿ. ವಜಅಲ ಬೈನಕುಂ ಮವದ್ದತಂ ವರಹ್ಮಾ, ನಿಮ್ಮ ಮಧ್ಯೆ ಅಲ್ಲಾಹನು ಪ್ರೀತಿ ಮತ್ತು ಅನುಗ್ರಹವನ್ನು ಅಲ್ಲಾಹನು ಮಾಡಿದ್ದಾನೆ ಎಂದು ಹೇಳಿದ ಕುರಾನ್, ಆ ಕುರಾನಿನಲ್ಲಿ ಅಲ್ಲಾಹನು ಹೇಳುವುದನ್ನು ಕಾಣಬಹುದು. ಇನ್ನ ಫೀ ದಾಲಿಕ ಲಆಯಾತಿಲ್ ಲಿಕೌಮಿ ಯತಫಕ್ಕರೂನ್, ಚಿಂತಿಸುವವರಿಗೆ ಅದರಲ್ಲಿ ದೃಷ್ಟಾಂತವಿದೆ. ಈ ಹೇಳಿದ ವಿಷಯದಲ್ಲಿ ಚಿಂತಿಸುವವರಿಗೆ ದೃಷ್ಟಾಂತವಿದೆ ಎಂದು ಕುರಾನಿನಲ್ಲಿ ಅಲ್ಲಾಹನು ಹೇಳುವುದನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಆದಮ್ ನಬಿ ಅಲೈಹಿಸ್ಸಲಾಮನ್ನು ಅಲ್ಲಾಹನು ಸೃಷ್ಟಿ ಮಾಡಿದ ನಂತರ ಆದಮ್ ನಬಿ ಅಲೈಹಿಸ್ಸಲಾಮರಿಂದಲೇ ಅಲ್ಲಾಹನು ಹವ್ವಾ ಬೀವಿಯನ್ನು ಸೃಷ್ಟಿ ಮಾಡಿದಾಗ ಆದಮ್ ನಬಿ ಅಲೈಹಿಸ್ಸಲಾಮರೊಂದಿಗೆ ಅಲ್ಲಾಹನು ಹೇಳಿದ, ಈ ಹವ್ವಾ ಬೀವಿ ನಿಮಗೆ ಹಲಾಲ್ ಆಗಬೇಕೆಂದರೆ ನೀವು ಮಹರನ್ನು ನೀಡಬೇಕು. ಆದಮ್ ನಬಿ ಅಲೈಹಿಸ್ಸಲಾಂ ಕೇಳಿದ್ರು, ನಾನು ಯಾವ ಮಹರನ್ನು ಕೊಡಬೇಕು? ಆಗ ಅಲ್ಲಾಹನು ಹೇಳಿದ, ಅಸ್ಸಲಾತು ಅಲನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರ ಮೇಲೆ ನೀವು ದರೂದ್ ಶರೀಫನ್ನು ಹೇಳಬೇಕು, ಸ್ವಲಾತನ್ನು ಹೇಳಬೇಕು. ಅದು ಎಷ್ಟು ಹೇಳಬೇಕು ಎಂಬುದರಲ್ಲಿ ಅಭಿಪ್ರಾಯ ವ್ಯತ್ಯಾಸಗಳಿವೆ. ಆದರೂ ಸ್ವಲಾತನ್ನು ಹೇಳಬೇಕು. ಆ ಸ್ವಲಾತ್, ಆ ದರೂದ್ ಶರೀಫ್, ಅದು ನೀವು ಹವ್ವಾ ಬೀವಿಗೆ ಕೊಡುವ ಮಹರ್ ಆಗಿರುತ್ತದೆ ಎಂದು ಅಲ್ಲಾಹನು ಹೇಳಿದ್ದು ನಮಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಇದೆ. ನಾನು ಹೇಳಿ ಬರ್ತಾ ಇರೋದು, ಒಂದು ಧರ್ಮ ಪತ್ನಿಯನ್ನು ಆಯ್ಕೆ ಮಾಡುವಾಗ, ಗಂಡನನ್ನು ಆಯ್ಕೆ ಮಾಡುವಾಗ ಪ್ರತ್ಯೇಕವಾಗಿ ನಾನು ರಕ್ಷಕರೊಂದಿಗೆ ಹೇಳ್ತಾ ಇದ್ದೇನೆ, ಪೇರೆಂಟ್ಸರೊಂದಿಗೆ ಹೇಳ್ತಾ